ನಮಸ್ಕಾರ ಎಲ್ಲರಿಗೂ. ಈಗ ನಾವು ಯಾವಾಗಾದ್ರೂ ಈ ರಾಷ್ಟ್ರಗೀತೆ ಅದು ಹಾಡೋ ಮುಂದ ರಾಷ್ಟ್ರಗೀತೆ ಹಾಡೋ ಮುಂದ ಎಲ್ಲರೂ ಅಲ್ಲೇ ಸಾವಧಾನ ಪೊಸಿಷನ್ ಒಳಗೆ ನಿಂತಿರ್ತಾರೆ. ಯಾಕ ಅಂತೇಳಿ ಯಾವಾಗಾರ ವಿಚಾರ ಮಾಡಿರೇನ? ಏನ ರಾಷ್ಟ್ರಗೀತೆ ಹಾಡೋ ಮುಂದ ಹಾದಿ ಮೇಲೆ ಹೋಗೋರು ಸಹಿತ ಎಲ್ಲರ ಸ್ಕೂಲ್ನಲ್ಲಿ ರಾಷ್ಟ್ರಗೀತೆ ನಡೀತಿತ್ತು ಅಂತಂದ್ರೆ ಹಾದಿ ಮೇಲೆ ಹೋಗೋರು ರೋಡ್ ಮೇಲೆ ಹೋಗೋರು ಸಹಿತ ಸಾವಧಾನದ ಪೊಸಿಷನ್ ದಲ್ಲಿ ನಿಂತಿರ್ತಾರೆ. ಇನ್ನು ಕೆಲವೊಂದಿಷ್ಟು ಮಂದಿ ಗೊತ್ತಿರ್ಲಿಲ್ಲ, ಅವ್ರಿಗೇನೋ ಅರಿವಿರ್ಲಿಲ್ಲ, ಯಾವ ಗೀತೆ ಹಾಡಕತ್ತಾರೋ ಅಂತೇಳಿ ಗೊತ್ತಿರ್ಲಿಲ್ಲ ಅಂತಂದ್ರೆ ಪಾಪ ನಡ್ಕೊಂಡು ಹೋಗ್ಬಿಡ್ತಾರ. ಅವ್ರಿಗೆ ಏನು ಗೊತ್ತಿರಂಗಿಲ್ಲ. ದಟ್ ಇಸ್ ಅ ನೋ ಪ್ರಾಬ್ಲಮ್ ಅಟ್ ಆಲ್. ಗೊತ್ತಿದ್ದವ್ರು ಮಾತ್ರ ಸೀದಾ ಸಾವಧಾನದ ಪೊಸಿಷನ್ ದಲ್ಲಿ ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಕೊಟ್ಟು ರಾಷ್ಟ್ರಗೀತೆ ಮುಗಿದ ನಂತರ ತಮ್ಮ ತಮ್ಮ ಕೆಲಸಕ್ಕೆ ಮುಂದೆ ಹೋಗ್ತಾರೆ. ಯಾಕ ಅಂತೇಳಿ ವಿಚಾರ ಮಾಡಿರೇನ ಅಂತ ಯಾವಾಗಾದ್ರೂ ಒಂದ್ಸಲ? ಯಾಕ ಅಂತಂದ್ರೆ ದಟ್ ಇಸ್ ಅನ್ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಜನ್ ಟು ಗಿವ್ ಅ ರೆಸ್ಪೆಕ್ಟ್ ಟು ದಿ ನ್ಯಾಷನಲ್ ಸಾಂಗ್ ಅಂಡ್ ನ್ಯಾಷನಲ್ ಆಂಥಮ್. ಏನು, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅದು ಗೌರವವನ್ನ ತೋರಿಸುವುದು. ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರದ ಹಾಡಿಗೆ ಗೌರವವನ್ನ ತೋರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್, ಇದನ್ನ ಎಲ್ಲಿ ಬರ್ದಾರ್ರಿ, ನೀವ್ಯಾಕೆ ಈಗ ಹೇಳಾಕತ್ತೀರಿ ಅಂತ ಕೇಳಿದ್ರೆ, ಇದನ್ನ ಬರ್ದಾರಪ್ಪ. ಆ ಬರ್ದದ್ರ ಹೆಸರು ಏನಪ್ಪಾ ಅಂತಂದ್ರೆ ಭಾಗ 4A ನಲ್ಲಿ, ಸಂವಿಧಾನದ ಭಾಗ 4A ನಲ್ಲಿ ಬರ್ದಾರ. ಏನಪ್ಪಾ ಅಂತಂದ್ರ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಬರೇ ಹಕ್ಕುಗಳನ್ನ ಕೇಳಿದ್ರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್. ಹಕ್ಕುಗಳು ನಾಗರಿಕರಿಗಿದ್ದು, ನೀವು ಜಸ್ಟಿಸಿಯಬಲ್. ಬರೀ ನಿನ್ನ ಹಕ್ಕು ಉಲ್ಲಂಘನೆ ಆಗೈತೆ ಹೇಳಿ ನಿನ್ನ ಕೋರ್ಟಿಗೆ ಹೋದ್ರೆ ಸಾಕು, ನಿನ್ನ ಹಕ್ಕುಗಳನ್ನ ಕೊಡಿಸಿಕೊಡುವ ಜವಾಬ್ದಾರಿಯನ್ನ ಕೋರ್ಟ್ಗಳು ತಗೊಂಡಿದ್ವು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು. ಆಮೇಲೆ ನಿನಗೇನಾದ್ರೂ ನಿನ್ನ ಬೆಳವಣಿಗೆಗೆ ಅವಶ್ಯಕವಾಗಿತ್ತು ಅಂತಂದ್ರೆ ಅವುಗಳನ್ನ ರಾಜ್ಯಕ್ಕ ನೀನು ಈ ರೀತಿಯ ಕೊರತೆಗಳನ್ನ ಪೂರೈಸುವಂತೇಳಿ ಡೈರೆಕ್ಷನ್ ಅನ್ನ ಕೊಡ್ತಿದ್ವು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಇಲ್ಲಿ ನಿನ್ನ ಹಕ್ಕುಗಳನ್ನ ನಿನಗೆ ಕೊಡಿಸಿಕೊಡುವುದು ಕೋರ್ಟ್ಗಳ ಕರ್ತವ್ಯ, ಆಮೇಲೆ ನಿನಗೆ ಬೇಕಾದ ವ್ಯವಸ್ಥೆಯನ್ನ ಮಾಡುವುದು ರಾಜ್ಯದ ಕರ್ತವ್ಯ. ಇಷ್ಟ ಆಗಿತ್ತೆ. ಈಗ ಭಾಗ 4A ನಲ್ಲಿ ಏನ್ ಬರೆದ್ರು ಅಂತಂದ್ರೆ, ನೀ ಏನ್ ಮಾಡ್ತೀಪ? ನಾಗರಿಕರನ್ನ ಕೇಳಕ್ಕಾಗ್ತದ, ನೀ ಏನ್ ಮಾಡ್ತಿ? ನಿನಗೆ ನಾವು ಹಕ್ಕುಗಳನ್ನ ಕೊಟ್ವಿ, ನಿನ್ನ ಉದ್ಧಾರಕ್ಕಾಗಿ ಸ್ಟೇಟ್ಗಳಿಗೆ ಡೈರೆಕ್ಷನ್ ಅನ್ನ ಕೊಟ್ವಿ, ಈ ಇಂತಿಂತ ಕಾರ್ಯಗಳನ್ನ ಮಾಡ್ರಿ ಅಂತೇಳಿ. ಏನು, ಜಾಬ್ ಇಲ್ಲದಿದ್ರೆ ನಿರುದ್ಯೋಗ ಭತ್ಯೆ ಕೊಡ್ರಿ, ವಯಸ್ಸಾಗಿತ್ತು ಅಂತಂದ್ರ ಮಾಸಾಸನ ಕೊಡ್ರಿ, ಹಿಂಗೆಲ್ಲ ನಾವು ಹೇಳಿವಿ. ಅದನ್ನ ನಿಮಗೆ ಕೊಡಿಸೋ ಪ್ರಯತ್ನ ಮಾಡಕತ್ತೀವಿ. ಆದ್ರೆ ನಿಮ್ಮ ಕರ್ತವ್ಯ ಏನು? ಅದಕ್ಕೆ ನಿಮ್ಮ ಕರ್ತವ್ಯ ಏನು? ಹಂಗ ನೀವು ಉಂಡಾಡಿ ಗುಂಡರ್ಗಟ್ಟೆ ತಿರುಗಾಡ್ರೆ ಕೆಲಸ ಇಲ್ಲ. ನಾಗರಿಕರಾಗಿ ನಿಮ್ಮದು ಕೂಡ ಕೆಲವೊಂದಿಷ್ಟು ಕರ್ತವ್ಯಗಳು ಇರ್ತವೆ. ಆ ಕರ್ತವ್ಯಗಳನ್ನು ನೀನು ಮಾಡಬೇಕು ಅಂತ ಹೇಳಿ ಆ ಭಾಗ 4A ಆರ್ಟಿಕಲ್ 51A ದಿಂದ K ವರೆಗೆ ಟೋಟಲಿ 11 ಮೂಲಭೂತ ಕರ್ತವ್ಯಗಳನ್ನ ಲಿಸ್ಟೆಡ್ ಮಾಡಿದ್ರು. ಲಿಸ್ಟ್ ಮಾಡಿ ಅವುಗಳನ್ನ ನಾಟ್ ಎನ್ಫೋರ್ಸಿಯಬಲ್ ಮಾಡಿದ್ರು. ನೀ ಏನಾದ್ರೂ ಪಾಲನೆ ಮಾಡದೇ ಇದ್ರೆ ನಿನ್ನೇನು ಜೈಲಿಗೆ ಹಾಕಂಗಿಲ್ಲ, ಗಲ್ಲಿಗೆ ಹಾಕಂಗಿಲ್ಲ. ಆದ್ರೆ ಯು ಶುಡ್ ಕಂಪೆಲ್ ಟು ಡೂ ದಟ್ ಡ್ಯೂಟೀಸ್ ಅಂತ. ನೀನೇ ತಿಳಿದ ಡ್ಯೂಟಿಯನ್ನು ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಅವುಗಳ ಜಾರಿಗಾಗಿ ಕಾನೂನುಗಳನ್ನ ತಗೊಂಡ್ಬರ್ಬೇಕಾಕೈತಿ ಅಂತ. ಕರ್ತವ್ಯಗಳ ಜಾರಿಗಾಗಿ ಕಾನೂನನ್ನು ತಗೊಂಡ್ಬರ್ಬೇಕಾಕೈತಿ. ಅಂದ್ರೆ ನಾವು ಮಾಡೋ ಕೆಲಸವನ್ನ ನಾವು ಮಾಡದೇ ಇದ್ರೆ, ನಾಗರಿಕರಾಗಿ ನಾವು ಮಾಡುವ ಕೆಲಸವನ್ನ ಮಾಡದೇ ಇದ್ರೆ, ನೀ ಈ ಕೆಲಸವನ್ನ ಮಾಡ್ಲೇಬೇಕು ಅಂತ ಹೇಳಿ ಹೇಳಕ್ ಕಾನೂನುಗಳನ್ನ ತಗೊಂಡ್ಬರುವ ಅನಿವಾರ್ಯತೆ ಬಂದ್ಬಿಟ್ಟದ. ಏನು, ರಾಷ್ಟ್ರಗೀತೆಯನ್ನ ಹಾಡಬೇಕು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡನ್ನ ಹಾಡುವಾಗ ನೀವು ಗೌರವವನ್ನ ಕೊಡಬೇಕು. ಇಷ್ಟೇ. ಒಬ್ರು ಯಾರೋ ಹೇಳ್ತಾರೆ, ಕತ್ ಮೇಲೆ ಕತ್ತಿ ಇಟ್ರು ನಾನು ಭಾರತ್ ಮಾತಾಕಿ ಜೈ ಅನ್ನಂಗಿಲ್ಲ, ಒಂದೇ ಮಾತ್ರ ಹಾಡಂಗಿಲ್ಲ. ಬಿಡೋ ಮರೆ, ನಿನ್ ಯಾರು ಕೇಳಕತ್ತಾರ? ನೀ ಆಡಬೇಡ, ಸುಮ್ಮನೆ ಇರ ಕಡೆ. ಈಗೊಂದು ಸ್ವಲ್ಪ ದಿನದ ಹಿಂದೆ ಎಲ್ಲ ಕಡೆನೂ ನೀವು ನೋಡಿರ್ಬೋದು, ಈ ಫಿಲ್ಮ್ ಥಿಯೇಟರ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಫಿಲ್ಮ್ ಸ್ಟಾರ್ಟ್ ಆಗೋ ಮುಂದೆ ರಾಷ್ಟ್ರಗೀತೆಯನ್ನ ಹಚ್ತಿದ್ರು. ರಾಷ್ಟ್ರಗೀತೆಯನ್ನು ಹಚ್ಚಿದಾದ ನಂತರ ಏನ್ ಮಾಡಬೇಕು? ಎಲ್ಲರೂ ಎದ್ದು ನಿಂತು ಗೌರವವನ್ನ ಕೊಡಬೇಕು. ಕಂಪಲ್ಸರಿ. ನಿನಗೆ ಹಾಡತ್ ನಾವೇನು ಹೇಳಂಗಿಲ್ಲ, ಬಟ್ ವಿ ಶುಡ್ ಸ್ಟ್ಯಾಂಡ್. ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಲ್ಲಬೇಕು. ಬಿಕಾಸ್ ಆಫ್ ವಾಟ್? ವಿ ರೆಸ್ಪೆಕ್ಟ್ ದಟ್ ನ್ಯಾಷನಲ್ ಆಂಥಮ್ ಅಂತ. ಅದಕ್ಕೆ ಗೌರವ ತೋರಿಸೋದು ಒಂದು ಹಾದಿ ಏನಪ್ಪಾ ಅಂತಂದ್ರೆ, ನಾವು ಎದ್ದು ನಿಲ್ಬೇಕು. ಕುಳಿತ ಸ್ಥಳದಲ್ಲಿಂದ ಎದ್ದು ನಿಂತೀವಿ ಅಂತ ನೀ ಗೌರವವನ್ನು ತೋರಿದಂಗನೆ. ಹೌದಾ? ಅದರ ಸಲುವಾಗಿ ಏನ್ ಮಾಡಿದ್ರು ಅಂತಂದ್ರೆ, ಪಬ್ಲಿಕ್ ನಲ್ಲಿ ಇದ್ರದ್ದು ಬರ್ಲಿ, ಏನು, ಸಾರ್ವಜನಿಕರಲ್ಲಿ ಇದರ ಅರಿವು ಬರಲಿ ಅಂತೇಳಿ ಏನಂದ್ರು, ಚಿತ್ರಮಂದಿರಗಳಲ್ಲಿ ಏನ್ ಮಾಡಕತ್ರು ಅಂತಂದ್ರೆ ನ್ಯಾಷನಲ್ ಆಂಥಮ್ ಅನ್ನ ಪ್ಲೇ ಮಾಡಕತ್ರು. ಅವಾಗ ಕೆಲವೊಂದಿಷ್ಟು ಘಟನೆಗಳು ನಡೆದು, ಇನ್ ಕೆಲವೊಂದಿಷ್ಟು ಮಂದಿ ಎದ್ದು ನಿಲ್ಲಾಕತ್ರಿ, ಕೆಲವೊಂದಿಷ್ಟು ಮಂದಿ ಮನ್ಕೊಳಕತ್ರಿ, ಇನ್ನು ಕೆಲವೊಂದಿಷ್ಟು ಮಂದಿ ಸಂಬಂಧ ಇಲ್ಲದೆ ತಿರುಗಾಡಕೈತ್ರಿ. ಅಂದ್ರೆ ಅಲ್ಲಿವರೆಗೂ ನಮ್ಮಲ್ಲಿ ನ್ಯಾಷನಲ್ ಆಂಥಮ್ ಬಗ್ಗೆ ಅರಿವನೇ ಇರಲಿಲ್ಲ. ನಾ ಹೇಳ್ತೀನಿ, ಪ್ರತಿದಿನನೂ ಪ್ರತಿಯೊಬ್ಬರು ಮನೆಯಾಗೂ ಇದನ್ನ ಹಚ್ಚಿ ನೀವು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ ಅಂತ. ಅಂದ್ರೆ ನಿಮ್ ಕಲ್ಚರ್ ಬೆಳೆದು ಬರ್ತೈತಿ ಅಂತ. ರಾಷ್ಟ್ರಗೀತೆ ಇರೋದು ಏನು ಅಂತ ಗೊತ್ತಾಕೈತಿ. ನಮ್ಮ ದೇಶದ ಬಾರ್ಡರ್ ಎಲ್ಲಿದಾವು, ಏನದಾವು, ಏನ್ ಮಾಡಕತ್ತೀವಿ, ಏನೇನು ಗೊತ್ತಿಲ್ಲ. ದೇಶವನ್ನ ಕಾಪಾಡೋದು ಹೆಂಗ ಅಂತೇಳಿ ಗೊತ್ತಿಲ್ಲ. ರೋಡ್ ಹಾಕಿರೋ ಲೈಟ್ಗಳನ್ನ ಕದ್ಕೊಂಡು ಮನೆಗೆ ಹೋಗಿ ಹಾಕ್ತಿವಿ. ಏನ್ ಸಾರ್ವಜನಿಕ ಆಸ್ತಿ ಅಂದ್ರೆ ಗೊತ್ತಿಲ್ಲ.
ಹಂಗ ಈಗ ಸ್ವಲ್ಪ ದಿನದ ಹಿಂದೆ ನೋಡಿರ್ಬೇಕು, ಏನು ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರಗೀತೆಗಳಿಗೆಲ್ಲನೂ ನೀವು ಗೌರವವನ್ನು ಕೊಡಬೇಕು ಅಂತೇಳಿ ಮೂಲಭೂತ ಕರ್ತವ್ಯಗಳು ಹೇಳ್ತವೆ. ಇದು ಹಜರತ್ ಬಲ್ ದರ್ಗಾದೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಅಶೋಕ ಸ್ತಂಭ ಇರ್ತಕ್ಕಂಥ ನೇಮ್ ಪ್ಲೇಟ್ ಅನ್ನ ಹಾಕಿದ್ರು PWD ದವರು. ಅದನ್ನ ಕಲ್ಲೆ ಕುಟ್ರು, ಕಲ್ಲೆ ಒಡ ತೆಗದ್ರು. ನೋಡಿರಿ ನಾವು ಹಜರತ್ ಬಲ್ ದರ್ಗಾ ಈಗ ಒಂದ್ 2 ತಿಂಗಳ ಹಿಂದೆ ಮೋಸ್ಟ್ಲಿ ಐ ಥಿಂಕ್, ಏನು ನಮ್ಮ ಧರ್ಮ ಇದಕ್ಕೆ ಏನ್ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ ಅಂತೇಳಿ. ಅರೆ ಅದು ನ್ಯಾಷನಲ್ ಎಂಥಮ್, ಅದು ಸಾರಿ ಎಂಬ್ಲೆಮ್ ಅದು. ನಾ ಹೇಳ್ತೀನಿ, ನನ್ನ ದೃಷ್ಟಿಯೊಳಗೆ ಅದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ರಾಷ್ಟ್ರೀಯತೆಯನ್ನ ಮೀರದ ಧರ್ಮ ಐತಿ ಅಂತಂದ್ರೆ ನಾವು ಒಪ್ಕೊಳ್ಳಕ್ಕೂ ತಯಾರಿಲ್ಲ. ಇರ್ಲಿ, ಅವ್ರವ್ರ ಹಣೆ ಬರ ಅವ್ರು ಏನಾರ ಮಾಡ್ಕೊಳ್ಳಿ. ಅಂದ್ರೆ ಹಾ, ಇಂಥವ್ರು ನಾವು ಇರ್ತೀವಿ ಅಂತೇಳಿನೇ ಇದನ್ನ ಬರೋದ್ರೇನೋ ಆಯ್ತಾ ಈಗ ಐ ಥಿಂಕ್. ಯಾವಾಗ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಇದನ್ನ USSR, ಈಗಿನ ರಷ್ಯಾಗಳಿಂದ ಎರವಲುವನ್ನು ಪಡೆದ್ರು. ಮೂಲಭೂತ ಕರ್ತವ್ಯಗಳು ರಷ್ಯಾಗಳಲ್ಲಿ ಇದಾವೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕರ್ತವ್ಯಗಳನ್ನ ಮರೆತು ಕೇವಲ ಹಕ್ಕುಗಳಿಗಾಗಿ ಬಡದಾಡಕತ್ತೀವಿ. ದೇಶ ನಿನಗೇನು ಕೊಟ್ಟಿತ್ತು ಅನ್ನೋದಕ್ಕಿಂತ ಮೊದಲು ದೇಶಕ್ಕಾಗಿ ನೀ ಏನು ಕೊಟ್ಟಿ, ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಹೌದ್ರಿ, ನಾ ದೇಶಕ್ಕಾಗಿ ಇದನ್ನೆಲ್ಲ ಮಾಡೀನಿ, ಆದ್ರೆ ದೇಶ ನನಗೇನು ಕಿಂಚಿತ್ತು ಕಿಮ್ಮತ್ತು ಕೊಟ್ಟಿಲ್ಲ, ಹೀಗಾಗಿ ನನಗೆ ದೇಶದ ಮೇಲೆ ಸಿಟ್ಟೈತೆ ಅನ್ನೋರು ಎಷ್ಟು ಮಂದಿ ಇದೀರಿ? ನೀವು ಮಾಡೋದೇ ಹೊಲಿಗೆರಿ ಕೆಲಸ. ರೋಡ್ ಕಿತ್ತುಗಿದ್ನೆ, ಪಬ್ಲಿಕ್ ಆಫೀಸ್ಗಳಿಗೆ ಬೆಂಕಿ ಹಚ್ಚಿನೆ, ರೋಡ್ ಮೇಲೆ ಇರೋ ಲೈಟ್ಗಳಿಗೆ ಕಲ್ಲೆಟ್ಟು ಇಡುವುದು. ಅವೇನ್ ಮಾಡ್ಯಾವ ನಿಮಗೆ? ಕನ್ನಡ ಸಾಲಿ ಒಳಗೆ ಹೋಗಿ ಮನ್ಕೊಂಡೆ, ಬರೇ ಇವ ದಂಧೆಗಳು. ಒಂದರ ಒಳ್ಳೆ ಕೆಲಸ ಮಾಡಿದ್ರಿ ಅಂತಂದ್ರೆ ದೇಶ ರಿಕಗ್ನೈಸ್ ಮಾಡ್ತೈತಿ. ಹಕ್ಕನ್ನ ಕೇಳೋದು, ಕೇವಲ ಹಕ್ಕನ್ನ ಕೇಳೋದು. ನನಗೂ ಆಸ್ತಿ ಒಳಗೆ ಭಾಗಬೇಕಷ್ಟೇ. ಅರೆ ಆಸ್ತಿ ಗಳಿಸ್ಬೇಕಾದ್ರೆ ನೀ ಏನ್ ಮಾಡಿ ದುಡ್ದಿ ಅದ್ರಾಗ, ಅದನ್ನ ಕೇಳ್ಬೇಕಾಕೈತಿ ನಾವು. ಇರ್ಲಿ, ಈಗ ಏನಾಯ್ತು ಅಂತಂದ್ರೆ ಹಕ್ಕುಗಳನ್ನ ಕೊಟ್ಟಿವಿ, ಆಮೇಲೆ ಮೂಲಭೂತ ರಾಜನೀತಿ ನಿರ್ದೇಶಕಗಳನ್ನ ಕೊಟ್ಟಿವಿ. ಆ ನಂತರ ನೀವೇನ್ ಮಾಡ್ಬೇಕಾಗೈತಿ ಅನ್ನೋದ್ರನ್ನ ಹೇಳಬೇಕಾಯ್ತು. ಅದಕ್ಕೆ 1976ರಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡಿದ್ರು. ಆ ಆಯೋಗದ ರೆಕಮೆಂಡೇಶನ್ಗಳ ಆಧಾರದ ಮೇಲೆ, ಆಯೋಗ ಕೊಟ್ಟಿರುವ ರೆಕಮೆಂಡೇಶನ್ಗಳ ಆಧಾರದ ಮೇಲೆ 1976 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಭಾಗ 4A ಯನ್ನ ಸೇರ್ಪಡೆ ಮಾಡಿದ್ರು. 4 DPSPಗಳ ಬಗ್ಗೆ ಹೇಳ್ತೈತಿ. ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತೈತಿ. ಅದಕ್ಕೆ ಎ ಅಂತಕ್ಕಂಥದ್ದನ್ನ ಸೇರಿಸಿ ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 51A ನ ಅಡಿಯಲ್ಲಿ 11 ಮೂಲಭೂತ ಹಕ್ಕುಗಳನ್ನ ಲಿಸ್ಟ್ ಮಾಡಿದ್ರು. 10 ಮೂಲಭೂತ ಹಕ್ಕುಗಳನ್ನ 42ನೇ ತಿದ್ದುಪಡಿಯ ಮೂಲಕ ತಗೊಂಬಂದ್ರೆ 11ನೇ ಮೂಲಭೂತ ಹಕ್ಕನ್ನ 86ನೇ ತಿದ್ದುಪಡಿ 2002ರಲ್ಲಿ ಇದನ್ನ ಸೇರ್ಪಡೆ ಮಾಡಿದ್ರು. ಅವು ಯಾವುವು ಅಂತೇಳಿ ಶಾರ್ಟ್ ಆಗಿ ನೋಡ್ಬಿಡೋಣ. ಅವೇನ್ ನಿಮ್ಗೆ ಎಕ್ಸಾಮ್ಗೆ ಬರೋದಿಲ್ಲ. ಆದ್ರೆ ಇವು ಇದರ ನೇಚರ್ ಏನು ಅಂದ್ರೆ ನಾನ್ ಜಸ್ಟಿಸೇಬಲ್. ಯು ಕೆನಾಟ್ ಎನ್ಫೋರ್ಸ್ಡ್ ದೀಸ್ ಫಂಡಮೆಂಟಲ್ ಡ್ಯೂಟೀಸ್ ಬೈ ಕೋರ್ಟ್ ಆಫ್ ಲಾ. ಅಂದ್ರೆ ಕಾನೂನಿನ ಮೂಲಕ, ಕೋರ್ಟ್ಗಳ ಮೂಲಕ ನೀನು ಇವುಗಳನ್ನ ಜಾರಿಗೆ ತಗೊಂಬರಕ್ಕಾಗೋದಿಲ್ಲ. ಇಫ್ ಯು ವಾಂಟ್ ಟು ಎನ್ಫೋರ್ಸ್ ದಿಸ್ ಫಂಡಮೆಂಟಲ್ ಡ್ಯೂಟೀಸ್, ಯು ಮೇಕ್ ಅ ಸಪರೇಟ್ ಲಾಸ್. ಏನು, ಇವುಗಳ ಜಾರಿಗಾಗಿ ನೀವು ಬೇರೆ ರೀತಿಯ ಕಾನೂನುಗಳನ್ನ ಮಾಡಬೇಕು. ಅದೇ DPSPಗಳನ್ನ ತಗೊಂಡ್ಬರ್ಬೇಕು ಅಂತಂದ್ರೆ ದೇ ಆರ್ ಆಲ್ಸೋ ನಾನ್ ಜಸ್ಟಿಸಿಯೇಬಲ್. ಸಿಮಿಲಾರಿಟೀಸ್ ಏನು ಅಂತಂದ್ರೆ ಫಂಡಮೆಂಟಲ್ ಡ್ಯೂಟಿಗೂ ಮತ್ತು DPSPಗಳಿಗೂ ಏನು, ಫಂಡಮೆಂಟಲ್ ಡ್ಯೂಟೀಸ್ ಆರ್ ಗಿವನ್ ಡೈರೆಕ್ಷನ್ ಟು ದಿ ಸಿಟಿಜನ್ ಅಂಡ್ DPSPs ಆರ್ ಗಿವನ್ ಡೈರೆಕ್ಷನ್ ಟು ದಿ ಗವರ್ಮೆಂಟ್, ಸ್ಟೇಟ್. ಏನು, ಮೂಲಭೂತ ಕರ್ತವ್ಯಗಳು ನಾಗರಿಕರಿಗೆ ಡೈರೆಕ್ಷನ್ ಅನ್ನ ಕೊಟ್ರೆ, ರಾಜನೀತಿ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ನಿರ್ದೇಶನ ಕೊಡ್ತವೆ. ಇದು ಮೂಲಭೂತ ಏನು ಕರ್ತವ್ಯಗಳು ಕೂಡ ನ್ಯಾಯ ಏನು ನಾನ್ ಜಸ್ಟಿಸಿಯೇಬಲ್, ಕೋರ್ಟ್ಗಳ ಮೂಲಕ ಜಾರಿಗೆ ತಗೊಂಬರಕ್ಕಾಗೋದಿಲ್ಲ. DPSPಗಳು ಕೂಡ ನಾನ್ ಜಸ್ಟಿಸಿಯೇಬಲ್. ಇವೆರಡು ಸಿಮಿಲಾರಿಟೀಸ್ಗಳಿದಾವೆ, ನೆನಪಲ್ಲಿ ಇರಬೇಕು. ಇನ್ನು 11 ಮೂಲಭೂತ ಕರ್ತವ್ಯಗಳಿದಾವೆ. ಅದ್ರಾಗ 1976 42ನೇ ತಿದ್ದುಪಡಿ ಮೂಲಕ 10 ಮೂಲಭೂತ ಹಕ್ಕುಗಳನ್ನ ಸಂವಿಧಾನಕ್ಕೆ ಎನ್ಲಿಸ್ಟ್ ಮಾಡ್ತಾರೆ, ಸೇರಿಸ್ತಾರೆ. ಆಮೇಲೆ 86ನೇ ಸಂವಿಧಾನದ ತಿದ್ದುಪಡಿ ಮೂಲಕ 2002ರಲ್ಲಿ 11ನೇದೊಂದನ್ನು ಸೇರಿಸ್ತಾರೆ. ಅವು ಯಾವುವು ಅಂತೇಳಿ ನೋಡೋಣ. ಸಂವಿಧಾನದ ಕಲಂ 51A ನ ಅಡಿಯಲ್ಲಿ 11 ಮೂಲಭೂತ ಹಕ್ಕುಗಳನ್ನ ಶಾರ್ಟ್ ಔಟ್ ಮಾಡ್ತಾರೆ, ಲಿಸ್ಟ್ ಮಾಡ್ತಾರೆ. ಅವುಗಳು ಯಾವ್ಯಾವು ಅಂತೇಳಿ ನೋಡೋದಾದ್ರೆ, 1ನೇದು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ ಬದ್ಧವಾಗಿರಬೇಕು. ರಿಸ್ಪೆಕ್ಟ್ ಐಡಿಯಲ್ಸ್, ಅವುಗಳ ಉದ್ದೇಶಗಳು ಏನಿದಾವು ಅನ್ನೋದನ್ನ ನಾವು ಗೌರವಿಸಬೇಕು. ನ್ಯಾಷನಲ್ ಫ್ಲಾಗ್ ಅಂಡ್ ಆಂಥಮ್, ರಾಷ್ಟ್ರಗೀತೆಗೆ, ರಾಷ್ಟ್ರೀಯ ಧ್ವಜಕ್ಕೆ, ಆಮೇಲೆ ಸಂವಿಧಾನದ ಆಶಯಗಳಿಗೆ ನಾವು ಬದ್ಧವಾಗಿರಬೇಕು ಅಂತೇಳಿ ಆರ್ಟಿಕಲ್ 51A ಸಬ್ ಕ್ಲಾಸ್ A ಹೇಳ್ತೈತಿ. 51A ಸಬ್ ಕ್ಲಾಸ್ A ಇದೆ. ಯಾಕಂದ್ರೆ A ದಿಂದ K ವರೆಗೂ ಅಂತೇಳಿ ಬರೀತಾರೆ. ಹೌದಾ? ಸಂವಿಧಾನಕ್ಕೆ ಬದ್ಧವಾಗಿರಬೇಕು ಹೇಳ್ತಾರೆ. ನಾವು ಮೊನ್ನೆ ಡಿಬೇಟ್ ನೋಡ್ಬೇಕಾದ್ರೆ ಸಂವಿಧಾನ ದೊಡ್ಡದ ಅಥವಾ ನಿಮ್ಮ ರಿಲಿಜನ್ ದೊಡ್ಡದ ಅಂತ ಕೇಳಿದ್ರೆ, ನನಗೆ ರಿಲಿಜನ್ ದೊಡ್ಡದಂತೇಳಿ ಯಾವ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ. ನಾವು ಎಲ್ಲಿಗೆ ಬಂದು ನಿಂತೀವಿ ಅಂತಂದ್ರೆ, ನಮ್ಮದೇ ಧರ್ಮ ಯಾವುದಪ್ಪ ಅಂತಂದ್ರೆ ನಮ್ಮ ಧರ್ಮದ ಪುಸ್ತಕ, ನಮ್ಮ ರಾಷ್ಟ್ರೀಯ ಧರ್ಮದ ಪುಸ್ತಕ ಸಂವಿಧಾನ ಅನ್ನೋದು ಮರುತ್ತ ನನಗೆ ನನ್ನ ಧರ್ಮವೇ ಶ್ರೇಷ್ಠ ಆಗ್ತೇವೆ. ನಾವು ಇಂಥವ್ರನ್ನ ತಗೊಂಡು ಏನ್ ಮಾಡೋದೈತಿ?
ಹ್ಮ್ ಅದಕ್ಕೆ ಬರೀತಾರೆ ನಿಮ್ಗೆ ಏನಾದ್ರೂ ಇಷ್ಟ ಆಟ ನಿಮ್ಮ ಹಣೆ ಬರ ನಾವ ಹೇಳ್ತೀವಿ ಇದ್ ಮಾಡ್ರಿ ಅಂತೇಳಿ. ನ್ಯಾಷನಲ್ ಆಂಥಮಿಗೆ ರೆಸ್ಪೆಕ್ಟ್ ತೋರೋದಿಲ್ಲ ಅಂತಂದ್ರೆ ಹೌ ಯು ಆರ್ ಸಿಟಿಸನ್ ಆಫ್ ದಿ ಇಂಡಿಯಾ, ನೀವ್ ಹೆಂಗೆ ಭಾರತದ ನಾಗರಿಕರಾಗಕ್ ಸಾಧ್ಯ? ನೀವು ಹೆಂಗೆ ಭಾರತವನ್ನು ಉಳಿಸ್ಕೊಳ್ತೀರಿ ಅನ್ನೋ ಗ್ಯಾರಂಟಿ ಪಂಜಾಬ್, ಸಿಂಧು, ಗುಜರಾತ, ಮರಾಠ ಇವೆಲ್ಲ ನಮ್ಮನ್ನ ಭಾಗಗಳದಾವತ್ತೆ ನಿಮ್ಗೆ ಅನ್ಸೋದೆ ಯಾವಾಗ? ಹೌದಲ್ಲ? ನೋಡ್ರಿ ಫಸ್ಟ್ನೇದು ಅದು. ಎರಡನೇದು ಚೆರಿಶ್ ನೋಬಲ್ ಐಡಿಯಲ್ಸ್ ಫ್ರಮ್ ದಿ ಫ್ರೀಡಮ್ ಸ್ಟ್ರಗಲ್. ನೋಬಲ್ ಐಡಿಯಲ್ಸ್ ಫ್ರಮ್ ದಿ ಫ್ರೀಡಮ್ ಸ್ಟ್ರಗಲ್. ಸ್ವತಂತ್ರ ಹೋರಾಟದಲ್ಲಿರ್ತಕ್ಕಂಥ ಉನ್ನತ ಗುರಿಗಳನ್ನ ನಾವು ಚೆರಿಸ್ ಮಾಡಬೇಕು, ಸ್ಫೂರ್ತಿ ಪಡ್ಕೋಬೇಕು ಅದರಿಂದ. ನೋಬಲ್ ಐಡಿಯಾಗಳೇನು? ಸ್ವದೇಶಿ, ಭಾರತದಲ್ಲಿ ಉತ್ಪಾದಿಸಿ, ಸ್ವದೇಶಿ ಹೋರಾಟ, ಅಹಿಂಸೆ, ಸಮಗ್ರತೆ, ಇವೆಲ್ಲವೂ ಭಾರತ ಸ್ವತಂತ್ರದ ಹೋರಾಟದ ಐಡಿಯಲ್ಸ್ಗಳಿವು. ಜೊತೆಗೆ ಯಾರ್ಯಾರು ಸ್ವತಂತ್ರ ಹೋರಾಟಕ್ಕೆ ಎಷ್ಟು ಸಮರ್ಪಣೆಯನ್ನ ಮಾಡಿದ್ರು ಅನ್ನೋದನ್ನು ಹೇಳಬೇಕಲ್ಲ. ಗಾಂಧೀಜಿ, ನೆಹರು, ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಎಷ್ಟು ಕಷ್ಟಪಟ್ಟರು ಅನ್ನೋದು ಗೊತ್ತಾಗಬೇಕಲ್ಲ. ಸಾವರ್ಕರ್, ದೀನ್ ದಯಾಳ್ ಉಪಾಧ್ಯಾಯ್, ಹೌ ದೇ ಇನ್ವಾಲ್ವ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರಬೇಕು. ಅಂದ್ರೆ ಸ್ವತಂತ್ರವನ್ನು ನಾವು ಕೈಕೊಳ್ಳಾಕ ಸಾಧ್ಯ ಆಕೈತಿ. ಸ್ವತಂತ್ರ ನಮಗೆ ಹಂಗ ಸಿಕ್ಕಿಲ್ಲ. ಸ್ವತಂತ್ರ ಸಿಗಾಕ ಬಹಳ ಕಷ್ಟಪಟ್ಟಾರೆ. ನಾವು ಜಸ್ಟ್ ನಮ್ಮ ಹಕ್ಕುಗಳು, ನಮ್ಮ ಹಕ್ಕ ಅಂತೇಳಿ ಗುದ್ದಾಡಕತ್ತೀವಿ. ಅದಲ್ಲ, ಇರ್ಲಿ. ಇದು ಎರಡನೇದು. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್ ಸಾವರ್ನಿಟಿ, ಯೂನಿಟಿ ಅಂಡ್ ಇಂಟಿಗ್ರಿಟಿ. ಅಪ್ಹೋಲ್ಡ್ ಅಂಡ್ ಪ್ರೊಟೆಕ್ಟ್, ಎತ್ತಿ ಹಿಡಿಯೋದು ಮತ್ತು ರಕ್ಷಣೆ ಮಾಡೋದು. ಏನನ್ನ? ಸಾವರ್ನಿಟಿ, ಸಾರ್ವಭೌಮತ್ವವನ್ನ. ಯೂನಿಟಿ, ಒಕ್ಕೂಟವನ್ನ. ಅಂಡ್ ಇಂಟಿಗ್ರಿಟಿ, ಸಮಗ್ರತೆಯನ್ನ ನಾವು ಏನ್ ಮಾಡಬೇಕು? ಎತ್ತಿ ಹಿಡಿಯಬೇಕು ಮತ್ತು ರಕ್ಷಣೆ ಮಾಡಬೇಕು. ಸಾವರ್ನಿಟಿನ ರಕ್ಷಣೆ ಹೆಂಗ್ ಮಾಡೋದು? ನಾವು ಯಾರಿಗೂ ಅಡಿಯಾಳಲ್ಲ. ನಮ್ಮ ಫಾರಿನ್ ಪಾಲಿಸಿಯನ್ನ ನಾವೇ ಫ್ರೇಮ್ ಮಾಡ್ತೀವಿ, ರೂಪಿಸ್ತೀವಿ. ಆಮೇಲೆ ನಮ್ಮ ಆಂತರಿಕ ಆಡಳಿತವನ್ನ ನಾವೇ ಮಾಡ್ಕೊಂತೀವಿ. ನಾವು ಯಾರ ಅಪ್ಪನ ಕೈಯಾಗೂ ಗುಲಾಮರಾಗಿಲ್ಲ ಈಗ ಸದ್ಯಕ್ಕನ. ಹೌದಾ? ಅದು ಸಾವರ್ನಿಟಿ. ಯೂನಿಟಿ, ಒಕ್ಕೂಟ, ನಾವೆಲ್ಲರೂ ಭಾರತೀಯರು ಒಂದೇ ಅಂತೇಳಿ. ಸಮಗ್ರತೆ, ದೇಶದಲ್ಲಿ ಇರ್ತಕ್ಕಂಥ ವೈವಿಧ್ಯತೆಯ ನಡುವಲ್ಗೂ ನಾವು ಸಮಗ್ರತೆಯನ್ನು ಕ್ರಿಯೇಟ್ ಮಾಡ್ಬೇಕು. ನಾವೆಲ್ಲರೂ ಒಂದೇ ಅನ್ನೋದನ್ನ ಕ್ರಿಯೇಟ್ ಮಾಡ್ಬೇಕು. ಅಂದಾಗ ದೇಶ ಉಳಿತೈತಿ. ದಟ್ ಈಸ್ ಅನ್ ಥಿಂಗ್ ಆಫ್ ಇಂಟಿಗ್ರಿಟಿ. ಹೌದಾ? ಇನ್ನು ಡಿಪೆಂಡ್ ಮಾಡ್ಕೊಳ್ಳೋದು, ಏನ? ದೇಶವನ್ನ ಡಿಪೆಂಡ್ ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ ದ ಕಂಟ್ರಿ ಅಂಡ್ ರೆಂಡರ್ ನೇಷನಲ್ ಸರ್ವಿಸ್. ಯಾವಾಗ ರಾಷ್ಟ್ರಕ್ಕ ಅವಶ್ಯಕತೆ ಇರ್ತೈತೋ ಆವಾಗ ನೀನು ಸೇವೆ ಮಾಡಲು ಸಿದ್ಧನಾಗಿರ್ಲೇಬೇಕು. ಡಿಫೆಂಡ್ ದಿ ಕಂಟ್ರಿ ಅಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್. ರಾಷ್ಟ್ರೀಯ ಕೆಲಸಗಳಿಗೆ ನೀನು ಅವಶ್ಯಕತೆ ಇದ್ದಿ ಅಂತಂದ್ರೆ ನಿನ್ನ ಕೆಲಸವನ್ನ ನೀನ್ ಮಾಡ್ಲೇಬೇಕಾಗ್ತೈತಿ. ಯಾವುದಕ್ಕಾಗಿ? ಡಿಫೆಂಡ್ ದಿ ಕಂಟ್ರೀಸ್, ರಾಷ್ಟ್ರೀಯ ರಕ್ಷಣೆಯನ್ನ ಮಾಡುವ ಸಲುವಾಗಿ. ನೆನಪಲ್ಲಿರಬೇಕು. ಇನ್ನ ನೆಕ್ಸ್ಟ್, ಪ್ರಮೋಟ್ ಹಾರ್ಮೋನಿ ಬಿಟ್ವೀನ್ ಹೂಸ್. ಯಾರ ನಡಬರ್ಕ್ ನಾವು ಹಾರ್ಮೋನಿಯನ್ನ, ಹಾರ್ಮೋನಿಯಂ ಅಲ್ಲ, ಹಾರ್ಮೋನಿ ಅಂದ್ರೆ ಹಾರ್ಮೋನಿ ಅಂತಂದ್ರೆ ವೈಮನಸ್ಸು ಇಲ್ಲದೆ ಇರುವಂಗೆ ನೋಡ್ಕೋಬೇಕು. ಯಾರ ನಡ್ಬರ್ಕ? ಕಾಮನ್ ಬ್ರದರ್ಹುಡ್. ಸಾಮಾನ್ಯವಾಗಿ ಎಲ್ಲರೂ ನಾವು ಅಂತಂಬ್ರು ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಹಾರ್ಮೋನಿಯನ್ನ ತಗೊಂಡ್ಬರ್ಬೇಕು. ಹಾರ್ಮೋನಿ ಮೀನ್ಸ್ ವೈಷಮ್ಯತೆ ಇರಬಾರ್ದು, ಸಮಭಾವ ಇರಬೇಕು. ಹೌದಾ? ಆ ನಂತರ ಇನ್ನೊಂದು ಬರೀತಾರೆ ಅದ್ರೊಳಗನ, ರಿನೌನ್ಸ್ ಡೆರೋಗೇಟರಿ ಪ್ರಾಕ್ಟಿಸ್ ಅಗೇನೆಸ್ಟ್ ವುಮನ್. ಮಹಿಳೆಯರಿಗೆ ಅವಮಾನವಾಗ್ತಕ್ಕಂಥ ಯಾವುದೇ ಪದ್ಧತಿಗಳನ್ನ ಆಚರಣೆ ಮಾಡುವಂಗಿಲ್ಲ. ರಿನೌನ್ಸ್, ತ್ಯಜಿಸೋದಂತ. ಅಂದ್ರೆ ಮಹಿಳೆಯರಿಗೆ ಅವಮಾನವಾಗುವ ರೀತಿಯಲ್ಲಿ ಇರ್ತಕ್ಕಂಥ ಪದ್ಧತಿಗಳನ್ನ ನಾವು ತ್ಯಜಿಸಬೇಕು. ಈಗ ಏನ್ ಮಾಡಕತ್ತೀವಿ? ವಿ ಇಂಟರ್ಫಿಯರ್ ವಿತ್ ದಿ ಮಾಡಸ್ಟಿ ಆಫ್ ದಿ ವುಮನ್ ಅಂತ. ಎಲ್ಲಿ ಅವಕಾಶ ಸಿಗ್ತೈತೋ ಅಲ್ಲೆಲ್ಲ ಅತ್ಯಾಚಾರಗಳು ನಡೆಯಕತ್ತವೆ. ಕಾರಣ ಏನು? ವಿ ಡು ನಾಟ್ ನೋ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ರೈಟ್ಸ್ ಅಲ್ಲ, ಫಂಡಮೆಂಟಲ್ ಡ್ಯೂಟೀಸ್. ನಾವು ಏನ್ ಮಾಡಕತ್ತೀವಿ ಅಂದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಮಾಡ್ತಾ ಇಲ್ಲ. ಬರೀತಾರೆ ರಿನೌನ್ಸ್ ಡಿರಾಗೇಟರಿ ಪ್ರಾಕ್ಟಿಸ್ ಅಗೇನೆಸ್ಟ್ ವುಮನ್. ಇವ್ರನ್ನ ಯಾರ ಒಬ್ರು ಒಂದ್ಸಲ ಇವ್ರಿಗೆ ಹೇಳ್ರಪ್ಪ ಇಂಥದ್ದೊಂದು ಐತಿ ಅಂತೇಳಿ. ಯಾರಿಗೆ? ಉತ್ತರ ಕರ್ನಾಟಕದ ಜನಪದ ಬರೀತಾರಲ್ಲ ಇವರು. ಅದೇನು ಬರೀತಾರೋ, ಅದೇನ್ ಮಾಡ್ತಾರೋ. ಡೆರೋಗೇಟರಿ ಪ್ರಾಕ್ಟಿಸ್ ಅಗೇನೆಸ್ಟ್ ವುಮನ್ಸ್ ಶುಡ್ ಬಿ ರಿನೌನ್ಸ್ಡ್. ಅವು ಹಾಡಂತಾವೋ ಮತ್ತೇನಂತಾವೋ ಗೊತ್ತಿಲ್ಲ. ಅದು ನನಗೆ ಹಾಡು ಅನ್ಸೋದಕ್ಕಿಂತ ಜಾಸ್ತಿ ವಿಡಿಯೋ ಇಲ್ಲದು ಒಂಥರ ಪೋರ್ನ್ ನೋಡಿದಂಗೆ ಆಕೈತೆ. ಅದು ವಿಡಿಯೋ ಇರೋದಿಲ್ಲ ಅಷ್ಟೇ, ಉಳ್ಕದೆಲ್ಲ ಪದಗಳು ಹಂಗೆ ಇರ್ತವೆ. ಏನ್ ಬರೀತಾರೆ ಏನ, ಇರ್ಲಿ. ನೆಕ್ಸ್ಟ್, ವ್ಯಾಲ್ಯೂ ಅಂಡ್ ಪ್ರಿಸರ್ವ್ ದಿ ರಿಚ್ ಕಂಪೋಸಿಟ್ ಕಲ್ಚರ್.
ಏನು ಮೌಲ್ಯ ಮತ್ತು ರಕ್ಷಣೆಯನ್ನ ಮಾಡಬೇಕು. ಮೌಲ್ಯವನ್ನ ಕೊಡಬೇಕು, ರಕ್ಷಣೆಯನ್ನ ಮಾಡಬೇಕು. ಯಾವುದನ್ನ? ದ ರಿಚ್ ಕಂಪೋಸಿಟ್ ಆಫ್ ಕಲ್ಚರ್. ನಮ್ಮ ಕಲ್ಚರ್ ರಕ್ಷಣೆ, ಸಾಂಸ್ಕೃತಿಕ ರಕ್ಷಣೆಯನ್ನು ಮಾಡುವ ಸಲುವಾಗಿ ಮತ್ತು ಅದರ ರಕ್ಷಣೆ ಮಾಡುವ ಸಲುವಾಗಿ ನಾವು ಕರ್ತವ್ಯಗಳನ್ನ ಮಾಡಬೇಕಾಕೈತಿ. ರಿಚ್ ದಿ ಕಾಂಪೋಸಿಟ್ ಕಲ್ಚರ್ ಅಂತ ಅಂದ್ರೆ ನಾವು ಜೈನರು, ಬೌದ್ಧರು, ಸಿಖ್ರು, ಇವ್ರ ಎಲ್ಲ ಧರ್ಮಗಳು ಅದಾವ. ಎಲ್ಲ ಧರ್ಮದ ಸಾಂಸ್ಕೃತಿಕ ಭಿನ್ನತೆ ಜಾಸ್ತಿ ಇರ್ತದೆ. ಭಿನ್ನಗಳು ಜಾಸ್ತಿ ಇರ್ತವೆ. ಅವುಗಳನ್ನ ನಾವು ರಕ್ಷಣೆ ಮಾಡಬೇಕು. ಇಲ್ರಿ, ನಾವು ಓನ್ಲಿ ಹಿಂದೂಗಳ ಬಗ್ಗೆ ಅಷ್ಟೇ, ನಾವು ಓನ್ಲಿ ಮುಸ್ಲಿಂಗಳ ಕಲ್ಚರ್ ಅನ್ನ ಮಾತ್ರ ಪ್ರೆಸರ್ವ್ ಮಾಡೋದು. ಏಕತೆ ಈ ರೀತಿ ತಗೊಂಬರೋದಲ್ಲ. ನಮ್ಮಲ್ಲಿ ವಿಭಿನ್ನತೆಯ ಮಧ್ಯದಲ್ಲಿ ಏಕತೆಯನ್ನು ಸೃಷ್ಟಿ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು? ಅವುಗಳಿಗೆ ಮೌಲ್ಯವನ್ನ ಕೊಡಬೇಕು, ಜೊತೆಗೆ ರಕ್ಷಣೆಯನ್ನ ಮಾಡಬೇಕು. ಮುಂದೆ ದ ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂಡ್ ಇನ್ಕ್ಲೂಡಿಂಗ್ ವೈಲ್ಡ್ ಲೈಫ್. ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್, ರಕ್ಷಣೆ ಮತ್ತು ಅದನ್ನು ಇಂಪ್ರೂವ್ ಮಾಡುವ ಸಲುವಾಗಿ. ಯಾವುದನ್ನ? ದ ನ್ಯಾಚುರಲ್ ಎನ್ವೈರನ್ಮೆಂಟ್, ನೈಸರ್ಗಿಕ ವಾತಾವರಣವನ್ನು ಇಂಪ್ರೂವ್ ಮಾಡುವ ಸಲುವಾಗಿ. ಇನ್ಕ್ಲೂಡಿಂಗ್ ವೈಲ್ಡ್ ಲೈಫ್, ಕಾಡು ಪ್ರಾಣಿಗಳನ್ನ ರಕ್ಷಿಸುವ ಸಲುವಾಗಿ ಮತ್ತು ಅವುಗಳನ್ನ ಇಂಪ್ರೂವ್ ಮಾಡುವ ಸಲುವಾಗಿ ಏನ್ ಮಾಡಬೇಕು? ನಿಮ್ಮ ಕರ್ತವ್ಯಗಳನ್ನ ಮಾಡಬೇಕು. ಅದ್ಯಾಂಗ ಮಾಡೋದಕ್ಕೆ ಸರ್? ಮನಿ ಮುಂದಿನ ಗಿಡ ಕಡದ ನಾವು ಮನಿ ಹಾಕೋದಿವಿ. ಮನಿ ಮುಂದಿನ ಗಿಡಗಳ ರಕ್ಷಣೆಯನ್ನ ನಾವು ಮಾಡೋಕ್ಕಾಗ್ತಿಲ್ಲ, ಇನ್ನು ಕಾಡಿನ ರಕ್ಷಣೆ ಹೆಂಗ್ ಮಾಡೋದು? ದಟ್ ಈಸ್ ಅನ್ ಇಂಪಾಸಿಬಲ್ ಥಿಂಗ್ ಟು ಡು ಸಿಟಿಜನ್ಸ್ ಆಫ್ ದಿ ಇಂಡಿಯಾ. ಗಿಡ ಕಡದನ ನಾವು ಮನಿ ಹಾಕೋದಿವಿ. ಹೌ ವಿ ಪ್ರೊಟೆಕ್ಟ್ ದಿ ನ್ಯಾಚುರಲ್ ಎನ್ವೈರನ್ಮೆಂಟ್? ಈ ಪ್ರದೂಷಣೆ ಆಗಾಕೈತೈತಿ, ಹೊಲಸ್ ಗಾಳಿ ಬೀಸಾಕೈತೈತಿ, ಸಿಟಿ ಎಲ್ಲ ಧೂಳಿನಿಂದ ತುಂಬೈತಿ. ಯಾಕಾಕೈತ್ರಿ ಸರ್ ಅದು? ಯಾಕಾಕೈತಿ ಅಂದ್ರೆ ಇದ್ದ ಗಿಡಗಳೆಲ್ಲ ಕಡದು ರೋಡು, ಡಾಂಬರು, ಬಿಲ್ಡಿಂಗ್ ಮಾಡ್ರೆ ಅಲ್ಲಿ ಯಾಕೆ ಉಳಿತೈತಿ ಅದು? ಸರ್ ಮಾಡ್ಲೇಬಾರ್ದೇನ್ರಿ ಅಂತ ಕೇಳಿದ್ರೆ ಮಾಡ್ರಿ, ಆದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಂತಕ್ಕಂಥ ಒಂದು ಪದ ಐತಿ. ಅದನ್ನ ಮೊದಲ ಅದ್ರ ಅರ್ಥ ತಿಳ್ಕೊಂಡು ಆಮೇಲೆ ನೀವು ಡೆವಲಪ್ಮೆಂಟ್ ಅನ್ನೋ ಪದವನ್ನ ತಗೊಂಬರ್ರಿ. ಮೊದಲು ಸಸ್ಟೈನಬಲ್, ಸುಸ್ಥಿರ ಇರಬೇಕದು. ಸುಸ್ಥಿರ ಅಭಿವೃದ್ಧಿ ಅಂತ ಕರೀತಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್. ಆ ಪದದ ಅರ್ಥವನ್ನು ಮಾಡ್ಕೊಂಡು ಬೇರೆ ಟೆಕ್ನಾಲಜಿಯನ್ನು ಬಳಸುವ ಮೂಲಕ ನೀವು ಡೆವಲಪ್ಮೆಂಟ್ ಅನ್ನು ಮಾಡಬಹುದು, ವಿತ್ ಪ್ರಿಸರ್ವಿಂಗ್ ದಿ ನ್ಯಾಚುರಲ್ ಎನ್ವೈರನ್ಮೆಂಟ್. ನಾವೆಲ್ಲ ಕಡೆ ಕೇಳಿರ್ಬೋದು, ಆನೆ ಮತ್ತು ಮಾನವರ ಕಾಳಗ, ಹುಲಿ ಮತ್ತು ಮಾನವರ ಕಾಳಗ ಸಂಘರ್ಷ. ಹಿಂಗ್ ಹುಲಿ ಮೊನ್ನೆ ಇಬ್ಬರು ಮಂದಿನ ಕೊಂತು, ಇಲ್ಲ ಕಾಡಿನ ಅಂಚೆಯಲ್ಲಿ 2 ಹುಲಿಗಳನ್ನ ಕೊಂದಿದ್ರು. ಯಾಕಾಕವ್ ಸರ್? ಯಾಕಾಕವ್? ವಿ ಡು ನಾಟ್ ನೋ ಅವರ್ ಫಂಡಮೆಂಟಲ್ ಡ್ಯೂಟೀಸ್, ವಾಟ್ ದೇ ಸೇ ಅಬೌಟ್ ದಿ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂಡ್ ವೈಲ್ಡ್ ಲೈಫ್. ಅದ್ರ ಬಗ್ಗೆ ಏನ್ ಹೇಳ್ತೈತಿ ಅಂತ ಹೇಳಿ ಗೊತ್ತೇನೇ ಇಲ್ಲ ನಮಗ. ಅದಕ್ಕಾಗ್ತವೆ. ಹೌದಾ? ಇನ್ನು ಮುಂದಿನ ನೋಡೋದಾದ್ರೆ, ಮುಂದಿನೇನು? ಡೆವಲಪ್ ಸೈಂಟಿಫಿಕ್ ಟೆಂಪರ್, ಅಂದ್ರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದು. ಹ್ಯುಮಾನಿಸಂ, ಮಾನವೀಯತೆಯನ್ನು ಬೆಳೆಸೋದು. ಅಂಡ್ ಸ್ಪಿರಿಟ್ ಆಫ್ ಇನ್ಕ್ವೈರಿ. ಎನ್ಕ್ವೈರಿ ಅಂತಂದ್ರೆ ವಿಚಾರಣೆ ಮಾಡೋದು. ಸ್ಪಿರಿಟ್ ಆಫ್ ಎನ್ಕ್ವೈರಿ ಅಂದ್ರೆ ವಿಚಾರಣೆಯ ಸ್ಫೂರ್ತಿಯನ್ನು ತುಂಬೋದು. ಹಂಗೆ ಕಣ್ಣು ಮುಚ್ಚಿ ಒಪ್ಕೊಳ್ಳೋದಲ್ಲ. ಸೈಂಟಿಫಿಕ್ ಟೆಂಪರ್ ಅಂತ ಬರೋದ್ರು ಅಂತಂದ್ರೆ, ವೈಜ್ಞಾನಿಕ ಮನೋಭಾವತೆ ಬರೋದ್ರು ಅಂತಂದ್ರೆ, ವಿಜ್ಞಾನಿಗಳು ಏನ್ ಮಾಡ್ತಾರೋ ಅದನ್ನ ನಾವು ಮಾಡಲೇಬೇಕು. ಫಸ್ಟ್ ಪ್ರಾಕ್ಟಿಕಲ್ ಮಾಡಬೇಕು, ಆಮೇಲೆ ರಿಸಲ್ಟ್ ಬರಬೇಕು. ಇಲ್ಲ ಸುಮ್ಮನೆ ಹಂಗೆ ಕಣ್ಣು ಮುಚ್ಚಿ ಒಪ್ಕೊಳ್ಳೋದಲ್ಲ, ಅಂಧವಿಶ್ವಾಸವನ್ನ ಇಡೋದಲ್ಲ. ಇಟ್ ಈಸ್ ಅನ್ ಡ್ಯೂಟಿ ಆಫ್ ದಿ ಸಿಟಿಜನ್ ಟು ದಿ ಎನ್ಕ್ವೈರಿ. ವಿಚಾರಣೆ ಮಾಡೋದು ನಾಗರಿಕರ ಕರ್ತವ್ಯ ಅಂತ ಹೇಳಿ ಬರೀತಾರೆ. ನೀವು ಕಣ್ಣು ಮುಚ್ಚಿ ಒಪ್ಕೊಳ್ಳಕ್ ಹೋಗ್ಬೇಡ್ರಿ ಯಾವುದನ್ನು. ಏನ್ ಮಾಡ್ತೀವಿ ಈಗ? ನಮ್ಮ ಫೇವರ್ ಆಗಿದ್ದ ಗವರ್ಮೆಂಟ್ ಯಾವ್ದಾದ್ರು ಒಂದು ಪಾಲಿಸಿಯನ್ನ ತಗೊಂಬತ್ತು ಅಂದ್ರೆ ಸುಮ್ಮನೆ ಜೈ ಹೊಡೆಯೋದು. ಅದರಿಂದ ಲಾಭ ಏನಾಕತಿ, ನಷ್ಟ ಏನಾಕತಿ, ಎಷ್ಟು ಮಂದಿಗೆ ಉಪಯೋಗ ಆಕತಿ? ಏನೇನು ಇಲ್ಲ. ನಮ್ಮ ಲೀಡರ್ ರೀ ಅವರು, ನಿನ್ನ ಮನೆಗೆ ಬರ್ತಾನ ಇಲ್ಲ, ನಿಮ್ಮ ಲೀಡರು ನಿಮ್ಮ ಬಗ್ಗೆ ಗಮನ ಕೊಡ್ತಾನ ಇಲ್ಲ, ಏನೇನು ಕೇಳಿ ಸುಮ್ಮನೆ ಜೈ ಹೊಡ್ಯಾಕ ಒಂದು 500 ರೂಪಾಯಿ ಕೊಟ್ಟರೆ ಅಂದ್ರೆ ಜೈ ಹೊಡ್ಕೊಂಡು ಹೋಗ್ಬಿಡೋದು. ಆಮೇಲೆ ಯಾವ ಒಳ್ಳೆ ಕೆಲಸ ಮಾಡಿರ್ತಾನೋ ಅವ್ನು ನಮ್ಮ ಲೀಡರ್ ಹತ್ರ ಒಪ್ಕೊಳಕ ತಯಾರಿಲ್ಲ. ಏನ ಅದಕ್ಕೆ ಹೇಳ್ತಾರೆ, ನೀವು ಹಿಂಗ ಅದೀರಿ ಅಂತೇಳಿನೇ ನಾವು ಹೇಳಕತ್ತೀವಿ. ಸೈಂಟಿಫಿಕ್ ಟೆಂಪರ್ ಅಪ್ರೋಚ್ ಹೆಂಗಿರ್ಬೇಕು ಅಂತಂದ್ರೆ ವೈಜ್ಞಾನಿಕವಾಗಿರ್ಬೇಕು. ಸುಮ್ಮನೆ ಅವ ಹೇಳ್ದ, ಆ ಬುಕ್ ಹೇಳ್ತು, ಈ ಬುಕ್ ಹೇಳ್ತು ಇಲ್ಲ. ಅದಕ್ಕೆ ಉಪನಿಷತ್ತುಗಳು ಹೇಳ್ತಾರೆ, ಏನು ಗುರುವನ್ನ ಪ್ರಶ್ನೆ ಮಾಡಿ ಗುರು ಅಂತೇಳಿ ಒಪ್ಪುವ ಅಂತೇಳಿ. ಮೊದಲು ಪ್ರಶ್ನಿಸೋದನ್ನ ಕಲ್ಕೋ, ಜಿಜ್ಞಾಸೆಯನ್ನ ಬೆಳೆಸ್ಕೋ. ಕಣ್ಣು ಮುಚ್ಚಿ ಯಾವುದನ್ನು ಒಪ್ಕೊಳಕ್ ಹೋಗ್ಬೇಡ. ನಿನ್ನ ಆತ್ಮಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿತ್ತು, ಸಂತೃಪ್ತಿ ಅನಿಸಿತ್ತು ಅಂದ್ರೆ ಮಾತ್ರ ಒಪ್ಕೋ, ಇಲ್ಲಾದ್ರೆ ಇಲ್ಲ. ಯು ಶುಡ್ ಡೆವಲಪ್ ದ ಸೈಂಟಿಫಿಕ್ ಟೆಂಪರ್. ಹೌದಿಲ್ಲ? ನಾವೇನ್ ಮಾಡಕತ್ತೀವಿ ಈಗ? ಯಾರೋ ಒಬ್ಬ ಹೇಳ್ರು ಅಂತಂದ್ರೆ ಮುಗಿದೋತ, ಅವ್ರು ಹೇಳ್ಯಾರ ಒಪ್ಕೊಂಡೇ ಬಿಡೋದು. ಇವ್ರು ಹೇಳ್ಯಾರ ಹಂಗಾಕೈತಿ ಹಿಂಗಾಕೈತಿ, ಏನೇನು ಇಲ್ಲ, ಏನೂ ಆಗೋದಿಲ್ಲ. ನಿನ್ನ ಜಿಜ್ಞಾಸೆ ಶಮನಗೊಳ್ಳದ ಹೊರತು ನಿನ್ನ ಮಾನಸಿಕ ವಿಕಾಸ ಆಗೋದು ಕಷ್ಟ. ಯಾವುದನ್ನು ಅಂಧವಿಶ್ವಾಸ ಇತ್ತು ಒಪ್ಕೊಳಕ್ ಹೋಗ್ಬೇಡ್ರಿ. ನಾ ಹೇಳೋದಿಲ್ಲ ಇದನ್ನ, ನಿಮ್ಮ ಮೂಲಭೂತ ಕರ್ತವ್ಯ ಅಂತೇಳಿ ಸಂವಿಧಾನನೇ ಹೇಳ್ತೈತೆ. ಅದ್ರಂಗಾರ ಮಾಡ್ರಿ ಅಟ್ಲೀಸ್ಟ್ ಹೋಗ್ಲಿ. ಬೇರೆ ಯಾರು ನಾ ಹೇಳೋದ್ ಮಾಡಕ್ ಹೋಗ್ಬಿಟ್ಟು ಬೇರೆ ಯಾರು ಹೇಳತ್ತೆ ಮಾಡ್ಬೇಡ್ರಿ. ಯು ಶುಡ್ ಕ್ವಶನ್ ಫಸ್ಟ್. ಯಾಕ, ಏನ್, ಯಾವಾಗ ಎಲ್ಲ ಬರ್ಬೇಕು. WH ಕ್ವಶನ್ಗಳು ಎಲ್ಲಾನು ಬರ್ಬೇಕು.
ಅವಾಗ ನಿಮಗೆ ಸಂತೃಪ್ತಿ ಅನಿಸ್ತು ಅಂತಂದ್ರೆ ಯು ಕ್ಯಾನ್ ಅಗ್ರಿ ವಿತ್ ದಟ್. ಹೌದಿಲ್ಲ? ಇರ್ಲಿ. ಇದು ನಮ್ಮ ಮೂಲಭೂತ ಏನು ಕರ್ತವ್ಯ ಕೂಡ. ಇನ್ನು ನೆಕ್ಸ್ಟ್, ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಅಬ್ಸರ್ವ್ ವೈಲೆನ್ಸ್. ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಣೆ ಮಾಡಬೇಕು, ಆಮೇಲೆ ಹಿಂಸೆಯನ್ನ ತ್ಯಜಿಸಬೇಕು. ಅಬ್ಸರ್ವ್ ವೈಲೆನ್ಸ್ ಅಂದ್ರೆ ಅಹಿಂಸೆಯನ್ನ ಪ್ರಮೋಟ್ ಮಾಡಬೇಕು, ಹಿಂಸೆಯನ್ನ ತ್ಯಜಿಸಬೇಕು. ಅಹಿಂಸೋ ಪರಮೋ ಧರ್ಮ ಅಂತ ಕರೀತಾರೆ. ಜೊತೆಗೆ ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮವನ್ನು ಉಳಿಸಲು ಹಿಂಸೆ ಮಾಡುವುದು ಕೂಡ ಧರ್ಮ ಅಂತ ಹೇಳಿ ಬರೀತಾರೆ. ಅದನ್ನ ಮರ್ತೀವಿ ಅಷ್ಟೇ ನಾವು. ಇರ್ಲಿ, ಅದು ಈಗ ಹೇಳೋದಲ್ಲ. ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ, ಅದೇ ಹೇಳದ್ನಲ್ಲ ನಾನು ಆಗ್ಲೇ, ಸಾರ್ವಜನಿಕ ಆಸ್ತಿಗಳು ನಮ್ಮ ಆಸ್ತಿಗಳಂತ ನಾವು ಅನ್ಕೊಳಕ ತಯಾರಿಲ್ಲ. ಅದಕ್ಕೆ ಉಪೇಂದ್ರ ಫಿಲ್ಮ್ನೊಳಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಪಬ್ಲಿಕ್ ಪ್ರಾಪರ್ಟಿ, ನಿಮ್ಮ ಮನಿ ಮುಂದಿನ ರೋಡ್ ನಿಮಗೆ ಬರೆದು ಕೊಡ್ತೀವಿ, ನೀವು ಮಾಡ್ಕೋರಿ ಅಂತ ಹೇಳ್ತಾರೆ ಅವರು. ಅದು ವಿಚಿತ್ರ ಆದ್ರೂ ಒಳ್ಳೇದಿದೆ, ಥಿಂಗ್ ಒಳ್ಳೇದಿದೆ. ಅದು ಸೆಕೆಂಡ್ರಿ, ನಾ ಫಿಲ್ಮ್ ಅನ್ನ ಪ್ರಮೋಟ್ ಮಾಡತ್ತಿಲ್ಲ, ಹಿಂಗೂ ಮಾಡಬಹುದು ಅಂತ. ಏನು ಜನರ ಮನಸ್ಸಿಗೆ ಬರುವಂತಹ ವಿಚಾರಗಳನ್ನ ಈ ರೀತಿ ಜಾಗೃತಿಯನ್ನು ಕೂಡ ಮಾಡಬಹುದು ಅಂತ. ನೀವು ಜಸ್ಟ್ ಥಿಂಕ್ ಮಾಡ್ರಿ, ರೋಡ್ ಲೈಟ್ ಅದನ್ನ ನಿನ್ನ ಮನಿ ಮುಂದೆ ಕುಣಿಸಿದ್ರು ಅಂತಂದ್ರೆ ಅದು ನಿಂದ ರೋಡ್ ಲೈಟ್, ನೀನ ಅದು ಹೋತು ಅಂತಂದ್ರೆ ನೀನ ಹಾಕಬೇಕು. ಅದು ಬಲ್ ಕೆಟ್ಟಿತು ಅಂತಂದ್ರೆ ನೀನೇ ತಂದು ಹಾಕಬೇಕು. ನಿನ್ನ ಮನಿ ಮುಂದೆ ನಳ ಮುರಿತು ಅಂತಂದ್ರೆ ನೀನೇ ತಂದು ಹಾಕೋಬೇಕು. ಹಿಂಗೆಲ್ಲ ಮಾಡಿದ್ರು ಅಂತಂದ್ರೆ ಏನಾಕತಿ? ಒಬ್ಬನ ಕವಲಕ ಕುಣಿಸ್ತಾರಲ್ಲಿ, ಹೌದಿಲ್ಲ? ರೋಡ್ ಲೈಟ್ ಬಂದ್ ಆಗಂಗಿಲ್ಲ, ಆದ್ರೆ ಹೋತು ಅಂತಂದ್ರೆ ನೀನ ತಂದು ಹಾಕಬೇಕು, ಹೊಡಿತು ಅಂದ್ರೆ ನೀನ ತಂದು ಹಾಕಬೇಕು ಅಂತೇಳಿ ನಾವು ಏನಾರ ಆರ್ಡರ್ ಮಾಡಿದ್ವಿ ಅಂತಂದ್ರೆ ಪ್ರತಿಯೊಬ್ಬರು ಮನಿ ಮುಂದೆ ಇರ್ತಕ್ಕಂಥ ರೋಡ್ ಲೈಟ್ ಅನ್ನ ಕಾಯಕ್ ಒಬ್ರು ಕೊಡ್ತಾರಿಲ್ಲ. ನಿನ್ನ ಮನಿ ಮುಂದಿನ ನಳ ಮುರಿತು ಅಂತಂದ್ರೆ ನೀನ ತಂದು ಹಾಕೋಬೇಕ ಅಂತ ಹೇಳಿದ್ವಿ ಅಂತಂದ್ರೆ ಅವ್ರ ತಂದು ಹಾಕೋತಾರಿಲ್ಲ. ಮುರಿಲಾರ್ದಂಗ ನೋಡ್ಕೋತಾರ, ತಂದು ಹಾಕೊಳ್ಳೋದಂತ್ರ ದೂರ ಉಳಿತ. ಏನ್ ಮಾಡ್ತೀವಿ ಅಂತಂದ್ರೆ ಪಂಚಾಯತಿ ಒಳಗೆ ಇದ್ರ ಸಂಬಂಧ 4 ಬಿಲ್ ತೆಗಿತಾರ. ಅವರು ಏನ್ ಅನ್ನಂಗಿಲ್ಲ, ಇವ್ರು ಏನ್ ಅನ್ನಂಗಿಲ್ಲ. ನಡಿ, 4 ಬಿಲ್ನಾಗ 1 ಬಿಲ್ ತಂದು ಹಾಕ್ತಾರ ಅವ್ರ. ಇವರು ನಮ್ಮ ಮನಿ ಮುಂದೆ ನಳ ಬಂದೈತೆ ಏನೋ ನಂಗೇನ್ ಪುಕ್ಕಟ ಬಂದ, ಯಾವುದು ಪುಕ್ಸಟ್ಟೆ ಬಂದದ್ದು ಯಾವುದು ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ ಜನ. ಅದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೇಕು. ಕಷ್ಟ ಆದದಕ್ಕನ ವ್ಯಾಲ್ಯೂ ಇರ್ತೈತಿ. ಪುಕ್ಸಟ್ಟೆ ಬಂದ್ರು ಅಂತಂದ್ರೆ ಹಿಂಗೆ ಆಕೈತಿ, ಹೌದಾ? ಇರ್ಲಿ, ಏನ್ ಮಾಡ್ಬೇಕು? ಪಬ್ಲಿಕ್ ಪ್ರಾಪರ್ಟಿಯನ್ನ ಸೇವ್ ಮಾಡಬೇಕು. ಕನ್ನಡ ಸಾಲಿ ಕಲ್ಲಿಟ್ಟಿ ಗ್ಲಾಸ್ ಹೊಡೆದ್ನೆ, ಲೈಬ್ರರಿಯನ್ ಬುಕ್ ತಂದು ಮನೆಗೂ ವಾಪಸ್ ಕೊಡೋದಿಲ್ಲ. ಇವು ಸಣ್ಣ ಸಣ್ಣ ಕೆಲಸನೇ. ಬಟ್ ನೀವೇನ್ ಮಾಡಾಕ್ತೀರಿ ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡಾಕತ್ತೀರಿ ಒನ್ ಆರ್ ಅದರ್ ವೇ. ಏನ್ ಮಾಡಬೇಕು? ಪಬ್ಲಿಕ್ ಪ್ರಾಪರ್ಟಿನ ಉಳಿಸಬೇಕು. ದಟ್ ಇಸ್ ಅನ್ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಜನ್, ದೋಸ್ ಹೂ ಆರ್ ಲಿವಿಂಗ್ ಇನ್ ಇಂಡಿಯಾ. ಯಾರು ಭಾರತದೊಳಗೆ ಬದುಕಾಕತ್ತಾರ ಅವ್ರದ್ದೆಲ್ಲರದು ಮೂಲಭೂತ ಕರ್ತವ್ಯ ಅದು. ಏನು? ಪಬ್ಲಿಕ್ ಪ್ರಾಪರ್ಟಿನ ಸೇವ್ ಮಾಡೋದು. ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ ಆಫ್ ಆಕ್ಟಿವಿಟಿ. ಎಕ್ಸಲೆನ್ಸ್ ಅನ್ನ ಉತ್ತೇಜಿಸಬೇಕು. ಸ್ಟ್ರೈವ್ ಅಂತಂದ್ರೆ ಬೆಳವಣಿಗೆ. ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್ಗಳಿಗಾಗಿ ಬೆಳವಣಿಗೆ ಆಗಬೇಕು. ಎಲ್ಲಿ? ಎಲ್ಲ ಸ್ಪಿಯರ್ಸ್ ಆಫ್ ಆಕ್ಟಿವಿಟಿ, ಎಲ್ಲ ಆಯಾಮಗಳ ಕೆಲಸಗಳಲ್ಲಿ ನಾವು ಎಕ್ಸಲೆನ್ಸ್ ಅನ್ನ, ಅಭಿವೃದ್ಧಿಯನ್ನು ಹೊಂದಲು, ಬೆಳೆಯಲು ಹಸಿವನ್ನ ಇಟ್ಕೊಂಡಿರ್ಬೇಕು. ನನಗೆ ಬೆಳೆಯೋ ಅವಶ್ಯಕತೆ ಇಲ್ಲ ಅಂತಂದ್ರೆ ನೀ ಏನ್ ಮಾಡೋದ್ರಿ? ನಿನ್ನ ಫೀಲ್ಡ್ನಾಗ ನೀವು ಒಬ್ಬ ಕೆಳಗಿಳ್ತಿ ಅಂದ್ರೆ ಪರ್ಸೆಂಟೇಜ್ ಆಫ್ ದಟ್ ಫೀಲ್ಡ್ ಇಸ್ ವಿಲ್ ಡಿಕ್ರೀಸ್ಡ್. ಏನು? ಈಗ ನಾನು ಎಜುಕೇಶನ್ ಕಲಿಯಾಕತ್ತೀನಿ ಅಥವಾ ಟೀಚಿಂಗ್ ಮಾಡಾಕತ್ತೀನಿ ಅಂತ ಟೀಚಿಂಗ್ ಒಳಗೆ ನಾನು ಎಕ್ಸಲೆನ್ಸ್ ಅನ್ನು ಹೊಂದಲು ನಾನು ಹಸಿವನ್ನ ಇಟ್ಕೊಂಡಿರ್ಬೇಕು. ಎಕ್ಸಲೆನ್ಸ್ ಅನ್ನು ಹೊಂದಲು, ಬೆಳವಣಿಗೆಯನ್ನು ಹೊಂದಲು ನನ್ಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಬಳಸ್ಕೋಬೇಕು. ನಾನು ಸ್ಟೂಡೆಂಟ್ ಅದೀನಿ ಅಂತಂದ್ರೆ ಸ್ಟೂಡೆಂಟ್ ಫೀಲ್ಡ್ನಾಗ ನಾನು ಏನ್ ಮಾಡಬೇಕು? ಎಲ್ಲ ಮಾಡಬೇಕು. ನಾನು ಸೈನ್ಸ್ ಅದೀನಿ, ಸೈಂಟಿಸ್ಟ್ ಅದೀನಿ ಅಂತಂದ್ರೆ ಸೈನ್ಸ್ ಫೀಲ್ಡ್ನೊಳಗೆ ಎಕ್ಸಲೆನ್ಸ್ ಅನ್ನು ಹೊಂದಲು ಏನೇನು ಅವಶ್ಯಕತೆ ಐತಿ ಅದ್ರ ಜ್ಞಾನ ಎಲ್ಲವೂ ನಮ್ಗೆ ಇರಬೇಕು. ಅಂದ್ರೆ ದೇಶದ ಅಭಿವೃದ್ಧಿ ಆಗೈತಿ. ಇಲ್ಲಿ ಡೆವಲಪ್ಮೆಂಟ್ ಆಫ್ ದಿ ಇಂಡಿವಿಜುವಲ್ ಈಸ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಅಂತ. ಎಲ್ಲರನ್ನ ಕೂಡಿಕೊಂಡೇನೆ ದೇಶ ಆಗಿರೋದ್ರಿಂದ ಎಲ್ಲರ ಅಭಿವೃದ್ಧಿಯು ಕೂಡ ದೇಶದ ಅಭಿವೃದ್ಧಿ ಅಂತ ಅನಿಸೋದೈತಿ. ನಾವು ಅಭಿವೃದ್ಧಿ ಹೊಂದಕ್ಕೆ ನಮಗೇನು ಎಕ್ಸಲೆನ್ಸ್ ಬೇಕೋ ಅದನ್ನ ನಾವು ಗಳಿಸ್ಕೊಳ್ಬೇಕು. ಇಲ್ಲಿ ಆಲ್ ಸ್ಪಿಯರ್ಸ್ ಅಂತಂದ್ರೆ ನಾವು ಒಂದು ವಿಷಯದಲ್ಲಿ ನಾವು ಎಕ್ಸಲೆನ್ಸ್ ಇದ್ದಾಗ ಇನ್ನೊಂದು ವಿಷಯದಲ್ಲಿ ಎಕ್ಸಲೆನ್ಸ್ ಇರ್ತಾನೆ, ಇನ್ನೊಬ್ಬ ಮತ್ತೊಂದು ವಿಷಯದಲ್ಲಿ ಎಕ್ಸಲೆನ್ಸ್ ಇರ್ತಾನೆ. ಹಿಂಗೆಲ್ಲನೂ ಕೂಡ ಎಲ್ಲವೂ ಕೂಡಿದಾಗ ಅವಾಗ ಎಲ್ಲ ವಿಷಯಗಳಲ್ಲಿ ದೇಶ ಅಭಿವೃದ್ಧಿ, ಎಕ್ಸಲೆನ್ಸ್ ಏನು ಹೊಂದಿದಂಗೆ ಆಗೈತಿ. ನೆನಪಲ್ಲಿರ್ಲಿ, ಹೌದಾ? ಇನ್ನ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಅದೇನಪ್ಪಾ ಅಂತಂದ್ರೆ ಟು ಪ್ರೊವೈಡ್ ಎಜುಕೇಶನ್ ಅಪಾರ್ಚುನಿಟೀಸ್ ಫಾರ್ ಚಿಲ್ಡ್ರನ್ ಬಿಟ್ವೀನ್ ದ ಏಜ್ ಆಫ್ 6 to 14 years. ಏನು? ಇದನ್ನ ಪಾಲಕರಿಗೆ ಕರ್ತವ್ಯ ಅಂತ ಹೇಳಿದ್ರು. ಒಂದನೇದು ಆರ್ಟಿಕಲ್ 21 ಸಬ್ ಕ್ಲಾಸ್ ಎನ ಅಡಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ರು. ಆಮೇಲೆ ಆರ್ಟಿಕಲ್ 51A ಕೆನ ಅಡಿಯಲ್ಲಿ, ಎ ಮತ್ತು ಕೆನ ಅಡಿಯಲ್ಲಿ, ಆರ್ಟಿಕಲ್ 51A ಸಬ್ ಕ್ಲಾಸ್ ಕೆನ ಅಡಿಯಲ್ಲಿ ಇಟ್ ಇಸ್ ಅನ್ ಡ್ಯೂಟಿ ಆಫ್ ದಿ ಪೇರೆಂಟ್ಸ್ ಅಂತೇಳಿ ಮಾಡಿದ್ರು. ಯಾವುದು? ಪ್ರೊವೈಡ್ ಎಜುಕೇಶನ್ ಅಪಾರ್ಚುನಿಟೀಸ್ ಫಾರ್ ಚಿಲ್ಡ್ರನ್. ನೀವೇನ್ ಮಾಡಬೇಕು ಅಂತಂದ್ರೆ ಶಿಕ್ಷಣ ಗಳಿಸಿಕೊಳ್ಳುವ ಅವಕಾಶವನ್ನ 6 ರಿಂದ 14 ವರ್ಷದ ಮಕ್ಕಳಿಗೆ ನೀವು ಕೊಡಲೇಬೇಕು ಅಂತ ಹೇಳಿ ಮಾಡಿದ್ರು. ಯಾರಿಗೆ? ಪಾಲಕರಿಗೆ, ದೋಸ್ ಹೂ ಆರ್ ಪೇರೆಂಟ್ಸ್.
ಇಲ್ರಿ ನಮ್ಮ ಮನ್ಯಾಗ ಕೆಲಸ ಐತಿ ನನ್ನ ಮಗನ ಸಾಲಿ ಬಿಡಿಸಿ ನಾ ಕೆಲಸಕ್ಕೆ ಹಚ್ಚೀನಿ ಇಟ್ ಈಸ್ ಅನ್ ಡ್ಯೂಟಿ ಆಫ್ ದಿ ಪೇರೆಂಟ್ಸ್ ಶುಡ್ ಪ್ರೊವೈಡ್ ದಿ ಎಜುಕೇಶನ್ ಅಪಾರ್ಚುನಿಟೀಸ್ ಫಾರ್ ದ ಚಿಲ್ಡ್ರನ್ಸ್ ದೋಸ್ ಹೂ ಆರ್ ಏಜ್ಡ್ ಬಿಟ್ವೀನ್ ದಿ ಏಜ್ ಆಫ್ 6 to 14 years. ಬರದ್ರಂಗೆ ಇಟ್ ಈಸ್ ಅನ್ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಪೇರೆಂಟ್ಸ್. Then fundamental right of the citizen is under Article 21A, that is the elementary education is compulsory for the children of the age between 6 to 14 years. The state compulsory provide the pre and elementary education under Article 21A, and under Article 51A and K, subclass K, it is a duty of the parents should provide the education for children between the age of 6 to 14 years. ಅಂದ್ರೆ elementary education ಇಲ್ಲಿ 6 to 14 years ಅಂತಂದ್ರೆ ನಿನಗೇನು ಸ್ಪೆಸಿಫಿಕ್ ಎಜುಕೇಶನ್ ಏನಿಲ್ಲ. 6 to 14 years 6ರಿಂದ 14 ವರ್ಷದ ಮಕ್ಕಳಿಗೆ MBBS ಶಿಕ್ಷಣವನ್ನು ಕೊಡಕ್ಕಾಗೋದಿಲ್ಲ. 6ರಿಂದ 14 ವರ್ಷದ ಮಕ್ಕಳಿಗೆ LLB ಅನ್ನು ಕಲ್ಸಕ್ಕಾಗೋದಿಲ್ಲ. 6ರಿಂದ 14 ವರ್ಷದ ಮಕ್ಕಳಿಗೆ ಎಂಜಿನಿಯರಿಂಗ್ ಕಲ್ಸಕ್ಕಾಗೋದಿಲ್ಲ. ಬಟ್ ಏನ್ ಕಲಿಸಬಹುದು ಅಂತಂದ್ರೆ ಎಲಿಮೆಂಟರಿ ಪ್ರಾಥಮಿಕ ಶಿಕ್ಷಣವನ್ನು ಕಲಿಸಬಹುದು. ಈ ಎಲ್ಲಾ ಶಿಕ್ಷಣಗಳಿಗೆ ಅಡಿಪಾಯ ಆಗಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣವನ್ನು ನಾವು ಕಲಿಸಾಕ ಏನೋ ಆದ್ಯತೆಯನ್ನು ಕೊಡಬೇಕು. ನೀನು ಬಿಡಿಸಿ 6ರಿಂದ 14 ವರ್ಷದ ಮಕ್ಕಳನ್ನ ಶಾಲೆಗೆ ಹೋಗುವ ಮಕ್ಕಳನ್ನ ಬಿಡಿಸಿ ಹೊಲ ಕರ್ಕೊಂಡು ಹೋದ್ನ, ಬಿಡಿಸಿ ಫ್ಯಾಕ್ಟರಿ ಕರ್ಕೊಂಡು ಹೋದ್ನ, ಬಿಡಿಸಿ ಕಬ್ಬ ಕಡೆ ಕರ್ಕೊಂಡು ಹೋದ್ನ, ಇದೇನು ಇಲ್ಲ. It is a duty of the parents to provide the education up to the children, those who are aged between the 6 to 14 years ಅಂತ ಬರೀತಾರೆ. ಹೌದಾ? ಇದಿಷ್ಟು ಫಂಡಮೆಂಟಲ್ ರೈಟ್ಗಳು. ಟೋಟಲಿ 11 ಫಂಡಮೆಂಟಲ್ ಡ್ಯೂಟಿಗಳು. ಸರಿ, ಈ ಕಡೆ ರೈಟ್ಗಳು ರೈಟ್ ಅಲ್ಲ, ಡ್ಯೂಟಿಗಳು. ಈ ಫಂಡಮೆಂಟಲ್ ಇವು ಮೂಲಭೂತ, ಇವು ಯಾವುದೇ ರಾಷ್ಟ್ರದ ಬೆಳವಣಿಗೆಗೆ ನಾಗರಿಕರು ಮಾಡಬೇಕಾಗಿರ್ತಕ್ಕಂಥ ಕಂಪಲ್ಸರಿ ಡ್ಯೂಟಿಗಳಿವು. ಹೌದಾ? ಇದನ್ನ ಸರ್ದಾರ್ ಸ್ವರಣ್ ಸಿಂಗ್ ಅವರ ಕಮಿಟಿ ರೆಕಮೆಂಡ್ ಮಾಡ್ತೈತಿ. ಇನ್ನ ಕೆಲವೊಂದಿಷ್ಟು ಹಕ್ಕುಗಳು ಇದರಿಂದ ಹೊರಗದಾವ. ಯಾವಪ್ಪ ಅಂತಂದ್ರೆ ಟ್ಯಾಕ್ಸ್ ತುಂಬೋದು. ಯಾರು ಟ್ಯಾಕ್ಸ್ ನ ಅಡಿಯಲ್ಲಿ ಬರ್ತಾರೋ ಅವರು ಟ್ಯಾಕ್ಸ್ ತುಂಬೋದು. ಈಗ ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರ, ಇವೇಡ್ ಆಫ್ ಟ್ಯಾಕ್ಸಿಂಗ್ ನಡೆದೈತಿ. ಅಂದ್ರೆ ಟ್ಯಾಕ್ಸ್ ಅನ್ನ ತುಂಬಲಾರ್ದೆ ಉಳ್ಕೊಂಡು ಹೋಗೋದು, ಜರ್ಕೊಂಡು ಹೋಗೋದು, ಅದನ್ನ ಇವೇಡ್ ಆಫ್ ಟ್ಯಾಕ್ಸಿಂಗ್ ಅಂತ ಕರಿತೀವಿ. ಹೌದಾ? ಟ್ಯಾಕ್ಸ್ ತುಂಬೋದಿಲ್ಲ. ಇನ್ನ ಕಂಪಲ್ಸರಿ ವೋಟಿಂಗ್ ಅಂತ ಡ್ಯೂಟಿ ಮಾಡ್ಲಿಲ್ಲ. ವೋಟ್ ಮಾಡಕ್ ಒಂದಿನ ರಜಾ ಕೊಟ್ಟಿರ್ತಾರೆ. ಎಲ್ಲ ಗೌರ್ಮೆಂಟ್ ಅಫಿಸಿಯಲ್ಸ್ ವೋಟ್ ಮಾಡಕ್ ಹೋಗೋದಿಲ್ಲ. ಏನ್ ಮಾಡ್ತಾರ ಅಂದ್ರೆ ತಿಂದು ತಿರುಗಾಡಕ್ ಹೋಗಾರ. ಇದಕ್ಕಿಂತ ಬೆಸ್ಟ್ ಹಳ್ಳಿ ಒಳಗೆ ಇರ್ತಕ್ಕಂಥ ಅನಕ್ಷರಸ್ಥರು ಏನಪ್ಪಾ ಅಂತಂದ್ರೆ ಅವ್ರು ವೋಟ್ ಮಾಡಕ್ ಹೋಗ್ತಾರೆ. ನೀನ್ ಯಾರಿಗೆ ಹಾಕ್ತೀವೋ ಏನ್ ಮಾಡ್ತೀವೋ ಅದು ಡಿಫ್ರೆಂಟ್ ಥಿಂಗ್. ನಿನಗೆ ವೋಟಿಂಗ್ ಪವರ್ ಕೊಟ್ಟೈತಿ ಅಂತಂದ್ರೆ ಯು ಶುಡ್ ವೋಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ನೇಷನ್ಸ್. ನೀನೇ ಕಲ್ತಾವನೆ ತಿರುಗಾಡಕೈತಿ ಅಂತಂದ್ರೆ ಕಲಿಲಾರ್ದವ್ರು ಏನ್ ಮಾಡಬೇಕು? ಕಂಪಲ್ಸರಿ ವೋಟಿಂಗ್ ಅಂತೇಳಿ ಬರೀಲಿಲ್ಲ. ಇವು ಕೆಲವೊಂದಿಷ್ಟು ಮೂಲಭೂತ ಕರ್ತವ್ಯಗಳನ್ನಾಗಿ ಸೇರಿಸಬಹುದಾಗಿತ್ತು, ಆದ್ರೆ ಸೇರಿಸಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮುಂದಿನ ಗೌರ್ಮೆಂಟ್ಗಳು ಏನಾದರೂ ಕ್ರಮ ತಗೊಂಡು ಅಂತಂದ್ರೆ ತಿದ್ದುಪಡಿಗಳ ಮೂಲಕ ಸೇರಿಸಬಹುದು, ಏನ್ ತೊಂದರೆ ಇಲ್ಲ. ಹೌದಾ? ಈ ರೀತಿಯ ಮೂಲಭೂತ ಕರ್ತವ್ಯಗಳು ಕೂಡ ಕೆಲವೊಂದಿಷ್ಟು ಹೊರಗುಳಿದವು. ನಾವು ಸಿಟಿಜನ್ ಆಗಿ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಏನು, ಟ್ಯಾಕ್ಸ್ ತುಂಬೋದಾಗಿರ್ಬೋದು ಅಥವಾ ವೋಟ್ ಮಾಡೋದಾಗಿರ್ಬೋದು, ಇದನ್ನ ಯಾವುದು ಬಿಟ್ಟಾರಂತ. ಹೌದಾ? ಇಲ್ಲಿಗೆ 11 ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಏನು ಮೂಲಭೂತ ಕರ್ತವ್ಯಗಳನ್ನ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಹಕ್ಕುಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಅವು ನ್ಯಾಯೋಚಿತವಲ್ಲ. ನ್ಯಾಯ ಅಂದ್ರೆ ಕೋರ್ಟ್ ಆಫ್ ಲಾಗಳ ಮೂಲಕ ಜಾರಿ ಮಾಡಕ್ ಬರೋದಿಲ್ಲ. ಅಂದ್ರೆ ನೇಚರ್ ಏನು ಅಂತಂದ್ರೆ ದೇ ಆರ್ ನಾಟ್ ಜಸ್ಟಿಸಿಯೇಬಲ್, ನಾನ್ ಜಸ್ಟಿಸಿಯೇಬಲ್. ಹೌದಾ? ಅವುಗಳನ್ನ ಕೋರ್ಟ್ನ ಮೂಲಕ ಜಾರಿ ಮಾಡ್ಕೊಳಕ್ ಬರಂಗಿಲ್ಲ. ಆಮೇಲೆ ಇನ್ನೊಂದು 2002 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಇದಿಷ್ಟರ ಮಾಹಿತಿ ನಮ್ಗೆ ಗೊತ್ತಿರಬೇಕು. ಹೌದಾ? ವಿಡಿಯೋ ಸ್ವಲ್ಪ ದೊಡ್ಡದಾಗೈತಿ, ಇಲ್ಲ ಅನ್ನೋದಿಲ್ಲ, ಬಟ್ ಒಂದು ಸ್ವಿಪ್ನೆ ಮುಗಿದು ಹೋಗೈತಿ ಅಂತ ವಿಡಿಯೋನ ದೊಡ್ಡದು ಮಾಡಿರೋದು. ಇದಿಷ್ಟು ಮಾಹಿತಿ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಪದೇ ಪದೇ ಹಕ್ಕುಗಳನ್ನ ಬಾಯಿಗೆ ಬರಕೈತಿ, ನಾವು ಅದನ್ನೇ ಬ್ಯಾಟ್ ಮಾಡಿಬಿಟ್ಟಿವಿ. ಹಕ್ಕು ಒಂದ ನಮಗೆ ಗೊತ್ತೈತಿ, ಕರ್ತವ್ಯಗಳ ಬಗ್ಗೆ ಗೊತ್ತೇನೆ ಇಲ್ಲ. ಜ್ವಲಂತ ಉದಾಹರಣೆ ನಾನೇ. ಪ್ರತಿಯೊಂದು ಸಲ ಹೇಳಬೇಕಾದ್ರೂ ನನ್ನ ಬಾಯಿಂದ ಬರೀ ಹಕ್ಕು ಬರ್ತೈತಿ, ಹೊರತಾಗಿ ಕರ್ತವ್ಯ ಅಂತೇಳಿ ಬರೋದಿಲ್ಲ. ನಾವು ಎಲ್ಲೋ ಎಡವಿ ಇರ್ಲಿ. ಇದಿಷ್ಟು ಮಾಹಿತಿ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಇದರಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಂಸತ್ತು ಸ್ಟಾರ್ಟ್ ಆಗ್ತೈತಿ. ಸಂಸತ್ತು ಮೀನ್ಸ್ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ಇವು ಮೂರನ್ನು ಕೂಡಿ ಸಂಸತ್ತು ಅಂತೇಳಿ ಕರಿತೀವಿ. ಹೌದಾ? ಸಂಸತ್ತಿನ ಮೊದಲ ಅಂಗ ರಾಷ್ಟ್ರಪತಿ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಅಂದ್ರೆ ಆರ್ಟಿಕಲ್ 52ರಿಂದ ಅದೇ ಸ್ಟಾರ್ಟ್ ಆಗೋದು. ಆರ್ಟಿಕಲ್ 52 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆಮೇಲೆ ಈ ವಿಡಿಯೋನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ತಯಾರಿ ಮಾಡಕತ್ತಾರ ಅವರಿಗೆ. ಆಮೇಲೆ ಲೈಕು ಮತ್ತು ಕಮೆಂಟ್ ಮಾಡ್ರಿ, ಓಪನ್ ಅದಾವೆ. ತಪ್ಪು ಮಾಹಿತಿ ಇತ್ತು ಅಂದ್ರೂ ಕಮೆಂಟ್ ಮೂಲಕ ಹೇಳ್ರಿ, ಸರಿಯಾದ ಮಾಹಿತಿ ಇತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ಹೇಳ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 52 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.